ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಚಿಲ್ಲಿ. ಸೊ ಅರ್ಧ ಕೆ ಜಿ ಚಿಕನಿಗೆ ಒಂದು 2ರಿಂದ 2.5 ಸ್ಪೂನಷ್ಟು ಮೈದಾ ಹಸಿಟ್ಟು, ಹಾಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನದ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ. ಅಚ್ಚ ಖಾರದ ಪುಡಿನ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಮೆಣಸಿನ ಪುಡಿ, ಇದಿಷ್ಟು ಹಾಕಿ ಒಂದು ಮೊಟ್ಟೆನ ಮಿಕ್ಸ್ ಮಾಡೋದಕ್ಕೆ ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, 3 ಟೇಬಲ್ ಸ್ಪೂನಷ್ಟು ಜೋಳದ ಹಸಿ ಹಿಟ್ಟು, ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಬೇಕು. ಇದಿಷ್ಟನ್ನು ಕಂಪ್ಲೀಟಾಗಿ ಕ್ಲೀನಾಗಿ ಕಲಸಿ ಒಂದು 15ರಿಂದ 20 ನಿಮಿಷದಷ್ಟು ಬಿಟ್ಟರೆ ಅದು ಕಂಪ್ಲೀಟು ಮಸಾಲೆ ಎಲ್ಲ ಹಿಡ್ದಿರುತ್ತೆ. ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಯಾವ ರೀತಿ ಅಂದರೆ ಚಿಕನ್ ಕಂಪ್ಲೀಟ್ ಬೇಯೋವರೆಗೂ. ಅದಾದಮೇಲೆ ಇನ್ನೊಂದು ಕಡಾಯಿಯಲ್ಲಿ ಸ್ವಲ್ಪ ಮಟ್ಟಿಗೆ ಎಣ್ಣೆ, ಎಷ್ಟೊಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ, ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋವಂಥ ಬೆಳ್ಳುಳ್ಳಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಬೆಳ್ಳುಳ್ಳಿನ ಹಾಕಿ, ಅದಾದಮೇಲೆ ಅದಕ್ಕೆ ದಪ್ಪ ಮೆಣಸಿನ್ಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಆ ಮೆಣಸಿನ್ಕಾಯಿ ಜೊತೆಯಲ್ಲಿ ಸ್ವಲ್ಪ ಈರುಳ್ಳಿ. ಯಾಕೆ ಅಂತ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ, ಚಿಕನ್ ಅಂದಮೇಲೆ ಈರುಳ್ಳಿ ಇಲ್ಲದೆ ಆದರೆ ಆಗುತ್ತಾ. ಸೊ ಅದಷ್ಟನ್ನು ಕೂಡ ಕಂಪ್ಲೀಟಾಗಿ ಬೇಯಬೇಕಾಗತ್ತೆ, ಮಿನಿಮಮ್ ಒಂದು 75-80%. ಸೊ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದಾಗ ಈರುಳ್ಳಿ ಬೇಗ ಬಾಯ್ಲ್ ಆಗುತ್ತೆ, ತುಂಬ ಬೇಗನೆ ಅದು ಸಾಫ್ಟ್ ಆಗುತ್ತಾ ಹೋಗುತ್ತೆ. ಸೊ ಇದಿಷ್ಟು ಹಾಕಿ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಟೊಮೊಟೊ ಸಾಸ್, ಕೆಚಪ್ ಇರುತ್ತಲ್ವ, ಟೊಮೊಟೊ ಸಾಸ್ನ ಹಾಕ್ಕೊಳ್ಳೋದು. ತುಂಬನೂ ಅಲ್ಲ, ತುಂಬ ಹಾಕಿದ್ರೆ ಸ್ವಲ್ಪ ಹುಳಿ ಅನಿಸುತ್ತೆ. ಸೊ ಮೀಡಿಯಮಾಗಿ ಹಾಕ್ಕೊಬೇಕು. ಇದಕ್ಕೆ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿರೋಂಥ ವಾಟರ್, 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಹಾಕಿ ಕಂಪ್ಲೀಟ್ ಮಿಕ್ಸ್ ಮಾಡಿ ಅದನ್ನು ಯೂಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನಮ್ಗೆ ಇನ್ನೊಂದು ಸ್ವಲ್ಪ ಏನಾದ್ರು ವಾಟ್ರ್ ಈ ಥರ ಬೇಕು, ಸ್ವಲ್ಪ ನೀರು ಬೇಕು ಅಂದರೆ ಇನ್ನೊಂದು ಚೂರು ನೀರು ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ಪರವಾಗಿಲ್ಲ, ನೀರು ಆ್ಯಡ್ ಮಾಡದೇ ಇದ್ರೂ ನಡೆಯುತ್ತೆ. ಆದರೆ ಮಸಾಲೆ ಇನ್ನೊಂದು ಸ್ವಲ್ಪ ಏನಾದ್ರು ಕಮ್ಮಿ ಆಗಿದೆ ಅನ್ನೋ ಥರ ಅನಿಸಿದಾಗ ಸ್ವಲ್ಪ ಅಡಿಷ್ನಲಿ ಒಂದು ಹಾಫ್ ಅಂದರೆ ಚಿಕ್ಕ ಗ್ಲಾಸಷ್ಟು ಮಾಡಿ. ಇದಾದಮೇಲೆ ನಾವು ಆಲ್ರೆಡಿ ಫ್ರೈ ಮಾಡಿದ್ದಂಥ ಡೀಪ್ ಫ್ರೈ ಮಾಡಿ ಚಿಕನ್ನ ಯೂಸ್ ಮಾಡಬೇಕು. ಇದಿಷ್ಟು ಯೂಸ್ ಮಾಡಿ ಕಂಪ್ಲೀಟಾಗಿ ಆ ಮಸಾಲೆ ಏನಿತ್ತು ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರ್ತಕ್ಕಂಥ ಚಿಲ್ಲಿ ಚಿಕನ್ ರೆಡಿ. ತುಂಬ ಟೈಮು ಕೂಡ ತೊಗೊಳ್ಳಲ್ಲ, ತುಂಬ ಹೊತ್ತು ಅಂತಲೂ ಆಗೋಲ್ಲ, ತುಂಬ ಬೇಗ ತುಂಬ ಈಸಿಯಾಗಿ ಮಾಡ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಸ್ಟ್ ಡೆಕೋರೇಷನ್ಗೆ ಹಾಕ್ಬೋದು, ಅಂದರೆ ಅದು ಬೇಯೋಗಿ ಹಾಕಬಾರ್ದು, ಬೆಂದು ಆಫ್ ಆದಮೇಲೆ ಹಾಕಿ. ಸೊ ಇದಿಷ್ಟು ಇವತ್ತಿನ ಅಡುಗೆ ಆಗಿರುತ್ತೆ. ಸೊ ಟೇಸ್ಟ್ ಮಾತ್ರ ಅಮೇಝಿಂಗ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಮತ್ತೆ ಸಿಗೋಣ ಇನ್ನೊಂದು ರುಚಿಯಾದ ಅಡುಗೆಯ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.